ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಸಮರ. ಬಿಜೆಪಿ ಪಾದಯಾತ್ರೆಗೆ 2 ಮಾರ್ಗದ ಬಗ್ಗೆ ಚರ್ಚೆ. ಆಗಸ್ಟ್ 26ರಂದು ದಿನಾಂಕ ಮಾರ್ಗ ಅಂತಿಮಗೊಳಿಸಲಿದ್ದಾರೆ ಬಿಜೆಪಿಗರು. ಸದ್ಯ 2 ಮಾರ್ಗವನ್ನು ಇಟ್ಕೊಂಡು ಯಾವುದು ಸೂಕ್ತ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಳ್ಳಾರಿಯ ಜಗಳೂರು, ಕೂಡ್ಲಗಿ, ಸಂಡೂರು, ಕಂಪ್ಲಿ, ಬಳ್ಳಾರಿ, ಗ್ರಾಮಾಂತರ, ಬಳ್ಳಾರಿ 2ನೇ ಮಾರ್ಗ ಯಾವುದಿದೆ ಅಂತ ನೋಡೋದಾದ್ರೆ ಈ ಜಗಳೂರು, ಮೊಳಕಾಲ್ಮೂರು, ಚಳ್ಳಕೆರೆ, ಕೂಡ್ಲಗಿ, ಬಳ್ಳಾರಿ ಗ್ರಾಮಾಂತರ, ಬಳ್ಳಾರಿ ಈ 2 ಮಾರ್ಗದಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಪ್ಲ್ಯಾನ್ನಲ್ಲಿ ಅವರು ಇದ್ದಾರೆ. 2 ಮಾರ್ಗ. ಸೊ ಅದರಲ್ಲಿ ಯಾವ್ದು ಬೆಸ್ಟು, ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ, ಇದನ್ನು ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ರಾಜ್ಯ ನಾಯಕರಿಗೆ 2 ಮಾರ್ಗಗಳ ಬಗ್ಗೆ ಶ್ರೀರಾಮುಲು ಮಾಹಿತಿ ನೀಡಿದ್ದಾರೆ. ನೋಡಿ, ಈ ಥರ 2 ಮಾರ್ಗ ಇದೆ, ಇದರಲ್ಲಿ ಹೋದರೆ ಹೀಗಾಗತ್ತೆ, ಇದರಲ್ಲಿ ಹೋದರೆ ಹೀಗಾಗತ್ತೆ, ಯಾಕೆ ಈ 2 ಮಾರ್ಗ, ಇದೆಲ್ಲ ವಿವರಿಸಿದ್ದಾರೆ. ರಾಜ್ಯ ನಾಯಕರಿಂದ ಇನ್ನು ಯಾವುದೇ ಮಾಹಿತಿ ಬಂದಿಲ್ಲ ಅಂತೆ, ಅಂದರೆ ಅಂತಿಮವಾಗಿ ಇದು ಓಕೆ, ಇದನ್ನು ಮೂವ್ ಮಾಡಿ ಅಂತ ಯಾವುದು ಹೇಳಿಲ್ವಂತೆ. ಸೊ ಹಾಗಾಗಿ ಕಾಯ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾಗೇಂದ್ರ ಅವರ ವಿಚಾರ ದೊಡ್ಡ ಮಟ್ಟಿನ ಚರ್ಚೆ ಆಗಬೇಕು, ದೊಡ್ಡ ಮಟ್ಟಿಗೆ ಇದರಲ್ಲಿ ನಾವು ಹೋರಾಟ ಮಾಡಿ ಸಕ್ಸಸ್ ಆಗಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಬಿಜೆಪಿಗರು ಇದ್ದಾರೆ. ಅದಕ್ಕೇನೆ ಈ ಪಾದಯಾತ್ರೆ ಎಲ್ಲ ಡೇಟು ಮತ್ತು ಮಾರ್ಗ ಇವೆರಡನ್ನೂ ಫೈನಲೈಸ್ ಮಾಡಬೇಕು. ಆಗಸ್ಟ್ 26 ದಿನಾಂಕ ಅಂತ ಆಗ್ಬಿಟ್ಟಿದೆ ಆಲ್ಮೋಸ್ಟು. ಈಗ ಮಾರ್ಗ ಒಂದು ಫೈನಲೈಸ್ ಮಾಡ್ಕೊಳ್ಬೇಕಾಗತ್ತೆ. 2 ಮಾರ್ಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಯಾವುದರಲ್ಲಿ ನಾವು ಪಾದಯಾತ್ರೆಯನ್ನು ಮಾಡೋದು ಅಂತ. ಅಂದರೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ಗೆ ಮುಜುಗರ ಮಾಡಬೇಕು ಅಂತ ಬಿಜೆಪಿಯ ಪ್ಲ್ಯಾನ್ ಆಗಿರೋದು. ಈ ಹೋರಾಟವನ್ನು ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಇದು ಸಕ್ಸಸ್ ಆಗಬೇಕು, ರೀಚ್ ಆಗಬೇಕು ಜನರಿಗೆ, ಕಾಂಗ್ರೆಸ್ಸಿಗೆ ಮುಖಭಂಗ ಆಗಬೇಕು, ಇಕ್ಕಟ್ಟಿಗೆ ಸಿಲುಕಬೇಕು ಅಂತ. ಬಟ್ ಕಾಂಗ್ರೆಸ್ನವರು ನಾನು ಆಗಲೇ ಹೇಳ್ದಂಗೆ ತಲೆ ಕೆಡಿಸ್ಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಈ ವಿಚಾರದಲ್ಲಿ. ಅವ್ರಿಗೇನು ರಾಜಕೀಯ ರಾಜಕೀಯ ಮಾಡ್ತಾ ಇದ್ದಾರೆ, ಮಾಡಲಿ ಬಿಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ CM ಮಾತಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ನಾಗೇಂದ್ರ ಅವರನ್ನು ಬಿಟ್ಕೊಡೋ ಮಾತೇ ಇಲ್ಲ ಅಂತ. ಆದರೆ ಹಗರಣದ ಆರೋಪವನ್ನು ಹೊತ್ತಿರೋರು ಕ್ಲೀನ್ ಚಿಟ್ ಸಿಗಲಿ ಅವ್ರಿಗೆ ಫಸ್ಟು. ನೀವು ಕ್ಲೀನ್ ಚಿಟ್ ಸಿಗದೇನೆ ಅವರನ್ನೇ ಆಯ್ಕೆ ಮಾಡೋದು ಸಚಿವರನ್ನಾಗಿ ಅಂತಂದರೆ ಹೇಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಬಿಜೆಪಿಗರು. ಅದಕ್ಕೆ ಈ ಕಡೆಯಿಂದ ಇವರು ಪ್ರಶ್ನೆ ಮಾಡ್ತಿದ್ದಾರೆ, ಯಾಕ್ರಿ ನಿಮ್ಮ ಬಿಜೆಪಿಯಲ್ಲಿ ಯಾರೂ ಆರೋಪ ಹೊತ್ಕೊಂಡಿಲ್ವಾ? CM ಮಾಡಿ ಕೂರಿಸಿದ್ದೀರಾ ಬೇರೆ ಬೇರೆ ರಾಜ್ಯಗಳಲ್ಲಿ ಆರೋಪ ಹೊತ್ಕೊಂಡವರನ್ನು, ಅದ್ರ ಬಗ್ಗೆ ಗಮನ ಹರಿಸಿ ರಾಜಕೀಯ ಮಾಡಬೇಕು ಅಂತ ಎಲ್ಲದರಲ್ಲೂ ರಾಜಕೀಯ ಮಾಡೋದಕ್ಕೆ ಬರಬೇಡಿ ನೀವು ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೊಂದು ವಿಚಾರ, ಬಿ ನಾಗೇಂದ್ರ ಸಚಿವರಾಗಿರುವಂಥ ವಿಚಾರ, ಇದರ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುದ್ದಿ ಆಗ್ತಾ ಇದೆ.